ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ಜನರ ಸಮಸ್ಯೆಗಳನ್ನು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅಷ್ಟೇ ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಳ್ಳಿಗೂ ಕೂಡ ಹೋದಂತಹ ವೇಳೆಯಲ್ಲಿ ಜನರು ಮತ್ತು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿ ನಮಗೆ ಕೇಳ್ತಾ ಇದ್ದಿದ್ದು ಒಂದೇ ಮಾತು, ತಾಲ್ಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಯಾವಾಗ ಅಂತ. ಯಾಕಂದರೆ ಯಾವುದೇ ಅಭಿವೃದ್ಧಿ ಆಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಿದ್ದರೆ ಸ್ಥಳೀಯ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಎಲೆಕ್ಷನ್ ಅತಿ ಮುಖ್ಯ ಅಂತ ಹೇಳ್ತಾಯಿದ್ರು. ಹಾಗಾದರೆ ಸರ್ಕಾರ ಯಾಕೆ ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತ್ ಎಲೆಕ್ಷನ್ ಮಾಡೋದಕ್ಕೆ ಹಿಂದೇಟಾಗ್ತಿರುವಂಥದ್ದು, ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾಯಿದೆ ಅನ್ನುವಂಥದ್ದನ್ನು ಇವತ್ತಿನ ಪಂಚಾಯತ್ ಫೈಟ್ ಕಾರ್ಯಕ್ರಮದಲ್ಲಿ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇವತ್ತು ನಾನು ಬೆಳಗಾವಿ ಜಿಲ್ಲೆಯಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, 3 ಪಕ್ಷದವರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ, ಇಲ್ಲಿನ ಸಂಘಟನೆಯವರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಅಷ್ಟೇ ಈ ಪಂಚಾಯತ್ ಫೈಟ್ ಕಾರ್ಯಕ್ರಮದಲ್ಲಿ ತಾಲ್ಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ವಿಳಂಬದ ಬಗ್ಗೆ ಮಾತನಾಡ್ತಾರೆ. ಮೊದಲನೇದಾಗಿ ಸರ್, ನೀವೊಬ್ಬ ಹಿರಿಯ ಪತ್ರಕರ್ತರಿದ್ದೀರಿ. ನೀವು ಸಾಕಷ್ಟು ಡೆವಲಪ್ಮೆಂಟ್ಸನ್ನು ಕಣ್ಣಾರೆ ಕಾಣ್ತಾ ಇದ್ದೀರಾ. 2021ರಿಂದ ಇಲ್ಲಿವರೆಗೂ ಕೂಡ ಯಾವುದೇ ಸ್ಥಳೀಯ ಮಟ್ಟದ ಎಲೆಕ್ಷನ್ಗಳು ನಡೆದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇದು 1986ರಲ್ಲಿ ಜಿಲ್ಲಾ ಪರಿಷತ್ ಕಾನೂನು ಬಂದ ಮೇಲೆ ಬಹುಶಃ ಇಷ್ಟು ಸುದೀರ್ಘ ಕಾಲ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪೆಟ್ಟು ಕೊಟ್ಟದ್ದು ಬಹುಶಃ ಇದೇ ಮೊದಲು. ಯಾಕಂದ್ರೆ ಅಧಿಕಾರ ವಿಕೇಂದ್ರೀಕರಣ ಸಲುವಾಗಿಯೇ ಜಿಲ್ಲಾ ಪರಿಷತ್ ಆ್ಯಕ್ಟ್ ಬಂತು 86ರಲ್ಲಿ. ಅಬ್ದುಲ್ ನಜೀರ್ ಸಾಬ್ ಅವರು ಇದನ್ನು ರೂಪಿಸಿದವರು. ಅಲ್ಲಿಂದ ಇಲ್ಲಿವರೆಗೆ ನಾವು ಗಮನಿಸಿದಂಗೆ ಈಗ 4-5 ವರ್ಷ ಕಾಲ ಆ ಅಧಿಕಾರ ವಿಕೇಂದ್ರೀಕರಣ ಪೂರಾ ಮಣ್ಣು ಪಾಲಾಗಿದೆ. ಇದರಿಂದ 2 ತೊಂದರೆ. ಒಂದು, ಜನರಿಗೂ ತೊಂದರೆ. ಪ್ರತಿಯೊಂದನ್ನು ಶಾಸಕರ ಮೇಲೆ ನಾವು ಅವಲಂಬಿಸಬೇಕು. ಅದು ಶಾಸಕರ ಕೇಂದ್ರೀಕೃತ ಅಧಿಕಾರಿಗಳು ಒಂದು. ಆಮೇಲೆ 15 ಹಣಕಾಸು ಆಯೋಗಕ್ಕೆ ಏನು ಹಣ ಬರಬೇಕು, ಅಲ್ಲಿಂದ ಹಣ ಬರಬೇಕು, ಅದು ಹೊಳೆ ಹೋಗ್ತಾ ಇದೆ. ಅದು ಆರ್ಥಿಕವಾಗಿಯೂ ಪೆಟ್ಟು ಬರ್ತದೆ. ಇದು ನನಗೇನು ಅನಿಸುತ್ತೆ, ಶಾಸಕರು ಪಟ್ಟಭದ್ರ ಹಿತಾಸಕ್ತಿಯಿಂದ ಇದನ್ನು ಚುನಾವಣೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಇರುವಂಥ ಶಾಸಕರು ಎಲ್ಲವೂ ಕೂಡ ನಾವೇ ಮಾಡ್ತೀವಿ ನಮ್ಮ ಕ್ಷೇತ್ರದಲ್ಲಿ. ಅಧಿಕಾರ ಕೇಂದ್ರೀಕರಣದ ಆ ವಾಂಛೆ ಅವರಿಗೆ, ಅಧಿಕಾರ ಕೇಂದ್ರೀಕರಣ ನಮ್ಮಲ್ಲಿ ಆಗಬೇಕು. ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಂದ ಜನ ಅವರಲ್ಲಿ ಹೋಗ್ತಾರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ. ಈಗ ಸಣ್ಣ ಪುಟ್ಟ ಕಸ ಹೊಡುಗಳಿಕೊಂಡು ದೊಡ್ಡವರೆಗೂ MLAಗಳೇ ಮಾಡ್ಬೇಕಂತಾರೆ. ಅದೇ ಅಧಿಕಾರ ವಿಕೇಂದ್ರಕ್ಕೆ ಪೆಟ್ಟು ಕೊಡ್ತಾ ಇದ್ದಾರೆ. ಅದ್ರ ಮುಖ್ಯಮಂತ್ರಿಗಳು ಭಾಳ ಪ್ರಬುದ್ಧರು. 83ರಾಗ ಅವರು ಜಿಲ್ಲಾ ಪರಿಷತ್ ಆ್ಯಕ್ಟ್ ಇನ್ನೂ ಬಂದಿರಲಿಲ್ಲ. ಆವಾಗನ 83ರ ಪ್ರಥಮವಾಗಿ ಶಾಸಕರಾಗಿ ಆಯ್ಕೆ ಬಂದಂಥವ್ರು ಸಿದ್ದರಾಮಯ್ಯನವರು. ಮೊಟ್ಟ ಮೊದಲು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಇದ್ದವರು ಅವರೇ. ಅವರಿದ್ರ ಬಗ್ಗೆ ಪ್ರಬುದ್ಧತೆಯಿಂದ ಚಿಂತಿಸಬೇಕು. ಆದಷ್ಟು ಬೇಗ ಚುನಾವಣೆ ನಡೆಸೋ ಮೂಲಕ ಅಧಿಕಾರ ವಿಕೇಂದ್ರಕ್ಕೆ ದಾರಿ ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಕಳೆದ 2016ನೇ ಜಿಲ್ಲಾ ಪಂಚಾಯತಲ್ಲಿ ಸುಮಾರು 90 ಕ್ಷೇತ್ರದಲ್ಲಿ ಎಲೆಕ್ಷನ್ ಆಗುತ್ತೆ. 45 ಕ್ಷೇತ್ರದಲ್ಲಿ ನಿಮ್ಮದೇ ಪಕ್ಷದವ್ರು ಗೆದ್ದು ಅಧಿಕಾರವನ್ನು ನೀವು ಚುಕ್ಕಾಣಿ ಹಿಡಿತೀರಾ. ಅಗೈನ್ 21ನಲ್ಲಿ ಮತ್ತೆ ಎಲೆಕ್ಷನ್ ಮಾಡಬೇಕಾಗಿರುತ್ತೆ, ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಅಂದರೆ ಕಾಂಗ್ರೆಸ್ಗೆ ಸೋಲುವಂತಹ ಭಯ ಏನಾದರೂ ಇದೆಯಾ ಹೇಗೆ ಅಂತ? ಇದು ಬೆಳಗಾವಿ ಜಿಲ್ಲೆಗೆ ಸೀಮಿತವಾದ ವಿಚಾರ ಅಲ್ಲ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಇದು ಚುನಾವಣೆ ಆಗಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ವಿಚಾರ ನಾನು ನಿಮಗೆ ಹೇಳಬೇಕಂದ್ರೆ 1959ರಲ್ಲಿ ಆವಾಗಿನ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಮೊಟ್ಟ ಮೊದಲನೇದಾಗಿ ಈ ಗ್ರಾಮ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ರಾಜಸ್ಥಾನದಲ್ಲಿ ಪ್ರಥಮವಾಗಿ ಆಯ್ತಿದ್ದು. ಅದೇ ಥರನಾಗಿ 1993ರಲ್ಲಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಇದಕ್ಕೆ 73rd ಅಮೆಂಡ್ಮೆಂಟ್ ಆ್ಯಕ್ಟ್ ತಂದು ಇದನ್ನು ಕಾನೂನಿನ ಚೌಕಟ್ಟಿನೊಳಗೆ ತರ್ತಾರೆ. ಅಂದರೆ ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧತೆ ಇದೆ. ಕೆಳಗಿನ ಮಟ್ಟಕ್ಕೆ ಏನು ಗಾಂಧೀಜಿಯವರ ಕನಸಾಗಿತ್ತು, ಕೆಳಗಿನ ಮಟ್ಟಕ್ಕೆ ಗ್ರಾಮದ ಮಟ್ಟಕ್ಕೆ ಜನರಿಗೆ ಅಧಿಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಅದನ್ನು ಮಾಡ್ತಾಯಿದೆ. 2021ರಲ್ಲಿ ಇದು ಸ್ಟಾಪ್ ಆಯಿತು. ಇದಕ್ಕೆ ಆವಾಗ BJP ಸರ್ಕಾರ ಇರ್ಬೋದು ಅಥವಾ 23ರ ನಂತರ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇದಕ್ಕೇನು ಕಾನೂನಿನ ಏನು ಅಡೆತಡೆ ಇದೆ, ರಿಸರ್ವೇಷನ್ ಇರ್ಬೋದು ಅಥವಾ ಕ್ಷೇತ್ರ ವಿಂಗಡಣೆ ಇರ್ಬೋದು, ಇಂಥ ಒಂದು ಸಮಸ್ಯೆಯಿಂದಾಗಿ ಇದು ಇವತ್ತು ಸ್ಟಾಪ್ ಆಗಿದೆ. 2.5 ವರ್ಷ ಬೇಕಾಯ್ತಾ ಸರ್ ಈ ಕಾಂಗ್ರೆಸ್ ಗೌರ್ಮೆಂಟ್? ಯಾಕಂದ್ರೆ ನೀವು ಹೇಳ್ಬೋದು BJP ಗೌರ್ಮೆಂಟ್ ಇದ್ದಿದ್ದು 2021ರಲ್ಲಿ ಅವ್ರು ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ ಅಂತ. ಎಗೈನ್ ನಿಮ್ಮ ಗೌರ್ಮೆಂಟ್ ಬರುತ್ತೆ, ಅಟ್ಲೀಸ್ಟ್ ನೀವಾದರೂ ಅದನ್ನು ಮಾಡ್ಬೋದಾಗಿತ್ತಲ್ಲ ಅಂತ. ನಾನು BJP ಅವ್ರ ಮೇಲೆ ಅಥವಾ ಕಾಂಗ್ರೆಸ್ನವ್ರ ಮೇಲೆ ಇದನ್ನು ಡಿವೈಡ್ ಆಗಿ ಮಾತಾಡ್ತಾ ಇಲ್ಲ. ನಾನು ಹೇಳೋದೇನು, ಇದು ಆಗಿಲ್ಲ, ಕಾನೂನಿನ ಏನೋ ಒಂದು ಅಡೆತಡೆಯಿಂದ ಆಗಿಲ್ಲ. ಆದರೆ ನಾವು ಇವತ್ತು ಒಂದು ಪಕ್ಷದ ಕಾರ್ಯಕರ್ತನಾಗಿ ಅನ್ಕೋಬೋದು ಅಥವಾ ನಾನು ಒಂದು ಗ್ರಾಮದಿಂದ ಬಂದವನು. ನಾನು ಅನ್ಕೊಳ್ಳೋದೇನೆಂದರೆ ಇದು ಆಗಬೇಕು ಬೇಗ ಆದಷ್ಟು ಶೀಘ್ರದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿ ಏನು ಗಾಂಧೀಜಿಯವರು ಕಂಡಂಥ ಕನಸು ನನಸಾಗಬೇಕು ಅಂತ ನಾವು ಸಹಿತ ನಮ್ಮ ಪಕ್ಷವನ್ನು ಒತ್ತಡ. ಈ ಸ್ಥಳೀಯ ಜನಪ್ರತಿನಿಧಿಗಳು
ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನುವಂಥದ್ದು ZP ಮತ್ತು ತಾಲ್ಲೂಕು ಪಂಚಾಯತ್ ಎಲೆಕ್ಷನ್ ನಿರ್ಧಾರ ಮಾಡುತ್ತೆ. ಯಾಕಂದರೆ ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ಸಣ್ಣ ಸಮಸ್ಯೆ, ಒಂದು ಚರಂಡಿ ಸಮಸ್ಯೆ ಇತ್ತು ಅಂತಂದರೆ MLA ಅವ್ರ ಹತ್ರ MP ಅವ್ರ ಹತ್ರ ಹೋಗೋಕ್ಕಾಗೋದಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಜನಪ್ರತಿನಿಧಿ ನಿಮ್ಮ ಕಣ್ಣು ಮುಂದೆ ಇತ್ತು ಅಂತಂದರೆ ನಿಮ್ಗೆ ಹೇಳಿ ಮಾಡಿಸ್ಬೋದು ಅವ್ರಿಗೆ. ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಸರಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ಅವರು ಈಗ ಕಾಂಗ್ರೆಸ್ ಗೌರ್ಮೆಂಟವ್ನು ಏನು ಮಾಡಿದ್ದಾರೆ ಅಂತಂದರೆ ಅವರು ಹೊಸ ಎಲ್ಲಿ ಕರಪ್ಷನ್ ಆಗುವಂಥ ಹಾದಿಗಳನ್ನ ಹುಡುಕಾಡ್ತಾರೆ ಹೊರತಾಗಿ ಇಲೆಕ್ಷನ್ ಬಗ್ಗೆ ಅವ್ರಿಗೆ ನೀವು ಹೇಳಿದಾಗ ಭಯನೂ ಇದೆ ಅವ್ರಿಗೆ ಸೋಲ್ಬೋದು ಅಂತ. ಯಾಕೆ ಜನರು ರೊಚ್ಚಿಗಿದ್ದಾರೆ ಅವ್ರ ಮೇಲೆ. ಯಾಕಂತಂದ್ರೆ ಎಲ್ಲೂ ಯಾವುದೋ ನೀವು ರೋಡ್ ಯಾವುದೋ ರೋಡಿಗೆ ಹೋಗ್ರಿ ನೀವು ರೋಡಿನಲ್ಲಿ ತೆಗ್ಗಿನಲ್ಲಿ ರೋಡ್ ಆಗಿದ್ದು ನಮ್ಗೆ ಹುಡುಕಾಡೋದಾಗೈತೆ ಪರಿಸ್ಥಿತಿ. ಅದಕ್ಕೋಸ್ಕರ ಏನಾಗೈತಿ ಅವರ ಭಯದ ವಾತಾವರಣದಲ್ಲಿ ಹಿಂಗಾಗಿ ಅವರು ಅದನ್ನು ಇಲೆಕ್ಷನ್ ಮಾಡ್ತಾ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. 21ರಿಂದ ಯಾಕೆ ಮಾಡಲಿಲ್ಲ ಸರ್? ಹಾಗಾದ್ರೆ 21 ಬಿಜೆಪಿ ಸರ್ಕಾರ ಇತ್ತು, ಅವಾಗ ಯಾಕೆ ಮಾಡಲಿಲ್ಲ? ಈಗ ಸರ್ ಒಂದು ನಿಮಿಷ ಮಾತಾಡ್ತೀನಿ ಅದನ್ನು ಮಾತಾಡ್ತೀನಿ ಸರ್. ಯಾಕೆ ಮಾಡಲಿಲ್ಲ? ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಅಷ್ಟೇ, ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಒಂದು ಆಸೆ ಸರ್. ಒಂದು ಪಕ್ಷದಲ್ಲಿ 20 ವರ್ಷ 25 ವರ್ಷ ದುಡಿತಾ ಇದ್ದೀನಿ ಅಂತಂದರೆ ನನಗೂ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು, ಸ್ಥಳೀಯ ಮಟ್ಟದಲ್ಲಾದರೂ ನಾನು ಕೆಲಸ ಮಾಡುವಂಥ ಒಂದು ಅಧಿಕಾರ ಸಿಗಬೇಕು, ಒಂದು ಅಟ್ಲೀಸ್ಟ್ TPನೋ ZPನೋ ಎಲೆಕ್ಷನ್ ಬಂತು ಅಂದರೆ ನಾನು ನಿಲ್ಲಬೇಕು ಅನ್ನೋದೊಂದು ಆಸೆ ಇರುತ್ತೆ. ಬಹುಶಃ ನಿಮಗೂ ಕೂಡ 2 ಸತಿ ZP ಮೆಂಬರ್ ಆದಂಥವ್ರು ಅದರ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಅನಿಸುತ್ತೆ ಅಂತ. 2020ಕ್ಕೆ ಅಧಿಕಾರ ಮುಗೀತು, 21ಕ್ಕೆ ಎಲೆಕ್ಷನ್ ಆಗಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಇದು ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲ ಶಾಸಕರ ಒತ್ತಡ ಮೇಲೆ ಇದು ನಿಂತು ಬಿಟ್ಟದ್ದು. ಒಂದೇದ್ದು ಅದು ನಿಂದಿರಲಿ, ಅದೇನಲ್ಲ ಪಾಪ ಅವ್ರು ಬೇಕಾದ್ರೆ ಶಾಸಕರೇ ಜಿಲ್ಲಾ ಪಂಚಾಯತಿ ಅಧಿಕಾರನ ಅನುಭವಿಸ್ಲಿ, ತಾಲೂಕು ಪಂಚಾಯತಿ ಅವರೇ ಅನುಭವಿಸ್ಲಿ. ಆದರೆ ಒಂದೇನಾಗತ್ತೆ, ಅವರು ಅನುಭವಿಸ್ಲಿಕ್ಕೂ ಆಗ್ತಾಯಿಲ್ಲ. ಏನು ಲಿಂಕ್ ಡಾಕ್ಯುಮೆಂಟ್ದಲ್ಲಿ ಏನು ಬರ್ತಾಯಿದೆ ದುಡ್ಡು ಅದಷ್ಟೇ ಬರ್ತಾಯಿದೆ. ಸ್ಟೇಟ್ದಲ್ಲಿ ಸ್ವಲ್ಪ ಬಜೆಟ್ ಅಂದ್ರೆ ಲಿಂಕ್ ಡಾಕ್ಯುಮೆಂಟ್ದಲ್ಲಿ ಬರ್ತಕ್ಕಂಥ ಅಂದ್ರೆ 5 ಕಮಿಟಿ ಬರ್ತಾವೆ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಇರ್ಬೋದು, ಕೃಷಿ ಮತ್ತು ಕೈಗಾರಿಕಾ ಇರ್ಬೋದು, ಸಾಮಾಜಿಕ ನ್ಯಾಯ ಸಮಿತಿ ಇರ್ಬೋದು, ಫೈನಾನ್ಸ್ ಕಮಿಟಿ ಇರ್ಬೋದು, ಒಂದು ಅಡ್ವೈಸಿಂಗ್ ಕಮಿಟಿ, 5 ಕಮಿಟಿ ಇರ್ತಾವೆ ನಮ್ಮಲ್ಲಿ. ಆ ಕಮಿಟಿಯಲ್ಲಿ ಬರ್ತಕ್ಕಂಥ ದುಡ್ಡು ಯಾವುದೂ ಬರ್ತಾಯಿಲ್ಲ. ಒಂದೇದು ಲಿಂಕ್ ಡಾಕ್ಯುಮೆಂಟ್ದಲ್ಲಿ ಬರ್ತಕ್ಕಂಥ ಓನ್ಲಿ 25% ಈ ದುಡ್ಡು ಬರ್ತಾಯಿದೆ. ನಿಮಗೆ ಹೇಳ್ಬೇಕಾದ್ರೆ 21ರಿಂದ 21, 22 ಹಿಡ್ಕೊಂಡು 25ನೇ ಇಸ್ವಿ ತನಕ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ 3,200 ಕೋಟಿ ರೂಪಾಯಿ ನಮಗೆ 15ನೇ ಹಣಕಾಸು ದುಡ್ಡು ಬರಬೇಕಾಗಿತ್ತು. ಒಂದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ 15ನೇ ಹಣಕಾಸು ದುಡ್ಡು ಬರ್ತಾಯಿದೆ. ಯಾಕಂದ್ರೆ ಅಲ್ಲಿ ಬೌಡಿ ಇದೆ. ಆದರೂ ಸಹಿತ ಇವ್ರು ಏನು ಮಾಡಿದ್ರು, 21, 22ನಾಗ ಏನು ಮಾಡಿದ್ರು, ಸೆಂಟ್ರಲ್ ಗೌರ್ಮೆಂಟು ದುಡ್ಡು ರಿಲೀಸ್ ಮಾಡಿತು. ಸ್ವಲ್ಪ ಹಣವನ್ನು ತೊಗೊಂಡು ಇವರು ಶಾಸಕರು ಅದನ್ನು ಯೂಸ್ ಮಾಡಿಕೊಂಡು ನಾನೇ ಮಾಡಿರುವಂಥ ಕಾರಣಕ್ಕೋಸ್ಕರ ಇವ್ರು ಎಲೆಕ್ಷನ್ ಮಾಡೋಕ್ಕೆ ಮುಂದಾಗ್ತಿಲ್ಲ ಅನ್ನೋಂಥದ್ದು ನೀವು ಹೇಳ್ತೀವಿ. ಈಗ 3,200 ಕೋಟಿ ರೂಪಾಯಿ ವಾಪಸ್ ಹೋಯ್ತು. ಕಾರಣ ಏನಂತಂದ್ರೆ ನಿಮಗೆ ಇದನ್ನೇ ಇಲ್ಲ, ಬೌಡಿನೇ ಇಲ್ಲ. ಬೌಡಿ ಇಲ್ಲ ಅಂದ್ರೆ ನೀವು ಫಸ್ಟು 3,200 ಕೋಟಿ ಇಡೀ ರಾಜ್ಯದ ಬಜೆಟ್ ನಿಮ್ದು ಅಪ್ರೂವಲ್ ಆಗ್ಬೇಕಾದ್ರೆ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಫಸ್ಟ್ ಆಗಬೇಕು. ಆಮೇಲೆ ಏನಾಗಬೇಕು, ಜನರಲ್ ಬಾಡಿಯಲ್ಲಿ ಆಗ್ಬೇಕು. ಇವು ಎಲ್ಲ ಫಂಡ್ ವಾಪಸ್ ಹೋಯ್ತು. ಅವರು ಹೇಳಿಬಿಡ್ತಾರೆ ಇಲೆಕ್ಷನ್. ಇವ್ರು ಯಾರು 15ನೇ ಹಣಕಾಸು ಕಮಿಷನ್ ಮೊನ್ನೆ ನನಗೆ ಜೂನ್ 12 ಕರ್ನಾಟಕ ರಾಜ್ಯದಿಂದ ಮುಖ್ಯಮಂತ್ರಿಗಳು, IDPR ಮಿನಿಸ್ಟ್ರು, ಆಮ್ಯಾಗ ಒಂದು ಕೆಲವು ಸಚಿವರು ಹೋಗಿ ಕೇಂದ್ರದಲ್ಲಿ ಇವ್ರು ಭೇಟಿ ಆಗ್ತಾರೆ 15ನೇ ಹಣಕಾಸು ಕಮಿಷನ್ಗೆ ಭೇಟಿ ಮಾತಾಡ್ತೀನಿ ಸರ್, ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಅವರು ಒಂದು ಮಾತು ಹೇಳ್ತಾ ಇದ್ರು ಸರ್, 2021ರಲ್ಲಿ ಯಡಿಯೂರಪ್ಪನವರ ಗೌರ್ಮೆಂಟ್ ಇತ್ತು. ಅವಾಗ 2021ಕ್ಕೆ ಅವಧಿ ಕಂಪ್ಲೀಟ್ ಆಗುತ್ತೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್. ಅವತ್ತಿನ ಗೌರ್ಮೆಂಟ್ ಅವರು ಮಾಡ್ಬೋದಾಗಿತ್ತು. ಯಾಕೆ ಇನ್ನೂ 1 ವರ್ಷ ಅವಾಗ ಅಧಿಕಾರ ಇತ್ತು, ಅವ್ರು ಮಾಡಲಿಲ್ಲ. ಯಾಕೆ ನಮ್ಮ ಮೇಲೆ ಆರೋಪ ಮಾಡ್ತಿರುವಂಥವ್ರು ಅವ್ರು ಮಾಡಿ ತೋರ್ಬೋದಾಗಿತ್ತಲ್ಲ ಅಂತ ಹೇಳ್ತಿದ್ರು ಸರ್. ಅವ್ರಿಗೆ ರಾಜಕೀಯ ಹಿತಾಸಕ್ತಿ ಕಡಿಮೆ ಇದೆ ಅಂತ ಅನಿಸುತ್ತೆ. ಯಾಕಂತಂದರೆ ಪ್ರತಿ 10 ವರ್ಷಕ್ಕೆ ದೇಶದಲ್ಲಿ ಒಂದು ಸೆನ್ಸೆಕ್ಸ್ ನಡೆಯುತ್ತೆ. 10 ವರ್ಷಕ್ಕೆ ಸೆನ್ಸೆಕ್ಸ್ ನಡೀತಕ್ಕಂಥದ್ದು ಆಧಾರದ ಕೇವಲ ಜನಸಂಖ್ಯೆಯನ್ನು ಕೌಂಟ್ ಮಾಡೋದಲ್ಲ. ಅದು ಯಾವುದೋ ನಗರಸಭೆಗಳಾಗಿದ್ದಾವೆ, ಯಾವ ಪುರಸಭೆಗಳಾಗಿದ್ದಾವೆ, ಯಾವ ಇವತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಳಗಡೆ ಹಳ್ಳಿಗಳಿದ್ದಾವೆ, ಆ ಹಳ್ಳಿಗಳು ಯಾವ ಪಟ್ಟಣ ಪಂಚಾಯತಿಗಳಾಗಿದ್ದಾವೆ, ಎಷ್ಟು ಜನಸಂಖ್ಯೆ ಇದೆ, ಆ ಕಾಸ್ಟ್ ಏನಿದೆ ಅಂತಕ್ಕಂಥದ್ದು ಸೆನ್ಸೆಕ್ಸ್ ನಡೆಯುತ್ತೆ. ಕೋವಿಡ್ದಿಂದ 2019, 20 ಮತ್ತು 2021ರಲ್ಲಿ ಸೆನ್ಸೆಕ್ಸ್ ಆಗಲಿಲ್ಲ. ಅಲ್ಲಿ ಕೋವಿಡ್ದ ಆಧಾರದ ಮೇಲೆಗಡೆ ಒಂದು ಸೀಮೆಯನ್ನು ಏನು ಫಿಕ್ಸೇಷನ್ ಆಗಬೇಕಾಗಿತ್ತು ಅದು ಕೂಡ ಆಗಲಿಲ್ಲ. ಆಗದೆ ಇದ್ದದ್ದಕ್ಕಾಗಿ 1 ವರ್ಷ ಮುಂದೆ ಹೋಯಿತು. ಮುಂದೆ ಹೋಗೋದಕ್ಕೆ BJP ತನ್ನ ಅಧಿಕಾರವನ್ನು ಕಳ್ಕೊಂತು. ಒಳ್ಳೆ ಕೋರ್ಟಿನಿಂದ ನಿರ್ದೇಶನ ಬಂದ ನಂತರ ಜನವರಿ ಒಳಗಡೆ ಹೈಕೋರ್ಟ್ನಲ್ಲಿ ಬೋರ್ಡಿಗೆ ಬಂತು. ಹೈಕೋರ್ಟ್ನಲ್ಲಿ ಏನು ಅಪ್ಡೇಟ್ ಕೊಟ್ಟರು, ಮೇದ ಅಂತ್ಯದ ಒಳಗಡೆ ನಾವು ಖಡಾಖಂಡಿತವಾಗಿ ರಿಸರ್ವೇಷನ್ಗಳನ್ನು ಕೊಡ್ತೇವೆ, ನೀವು ಮುಂದಗಡೆ ನೀವು ಇಲೆಕ್ಷನ್ ಕಮಿಷನ್ನು ಮಾಡ್ಕೋಬೋದು ಅಂತ ಹೇಳಿದರು. ಆದರೆ ಇಲೆಕ್ಷನ್ ಕಮಿಷನ್ ಏನು ಹೇಳ್ತು, ನೀವು ಕೊಟ್ಟ 2 ತಿಂಗಳಲ್ಲಿ ನಾವು ಚುನಾವಣೆಯನ್ನು ಸಂಪೂರ್ಣವಾಗಿ ಮುಗಿಸ್ತೀವಿ, ಅಕ್ಟೋಬರ್ ನವಂಬರ್ದಲ್ಲಿ ಅಂತ ಹೇಳಿದರು. ಇವತ್ತು ಜುಲೈ ಎಂಡ್ ಆಯಿತು, ಆಗಸ್ಟ್ ಬರ್ತಾ ಇದೆ, ಇನ್ನೂ ಸೀಮೆ ಫಿಕ್ಸ್ ಆಗಿದೆ, ರಿಸರ್ವೇಷನ್ ಫಿಕ್ಸ್ ಆಗ್ತಾಯಿಲ್ಲ. ಯಾಕಂದರೆ MLAಗಳು ತಮ್ಮ ಒಳಗಡೆ ಇರ್ತಕ್ಕಂಥ ಕಚ್ಚಾಟಗಳಿಂದ
ಹೀಗಾಗಿ ಇದನ್ನು BJP ಕಾಂಗ್ರೆಸ್ ಮೇಲ್ಗಡೆ ಹಾಕೋದಲ್ಲ, BJP ಅಧಿಕಾರದಲ್ಲಿ ಸೆನ್ಸೆಕ್ಸ್ ಆಗದೇ ಇದ್ದದಕ್ಕಾಗಿ ಸೀಮೆಯನ್ನು ಗುರುತ ಮಾಡುವಂಥ ಉದ್ದೇಶಕ್ಕಾಗಿ ಮುಂದೋಯ್ತು. ಅದ್ರ ಮುಂದೆ ಹೋಗಿರ್ತಕ್ಕಂಥವ್ರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿಲ್ಲ. ಆ ಒಂದು ಉದ್ದೇಶ ಇವ್ರು ಹೇಳ್ತಾ ಇದ್ರು ಸರ್, MLAಗಳ ಕಿತ್ತಾಟದಿಂದಾಗಿ ಇವತ್ತು ಈ ಎಲೆಕ್ಷನ್ ಅನ್ನುವಂಥದ್ದು ನಡೀತಾ ಇಲ್ಲ ಅನ್ನುವಂಥದ್ದನ್ನ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ರು. ಈ ಹಳ್ಳಿಗಳಲ್ಲಿನ ಸಮಸ್ಯೆಗಳ ಬಗ್ಗೆ MLA MP ಭೇಟಿ ಮಾಡೋಕ್ಕಾಗಿದೆ. ಎಷ್ಟೋ ಜನ ಹಳ್ಳಿಗಳಲ್ಲಿ ಇವತ್ತು ಸಮಸ್ಯೆಗಳಲ್ಲೇ ಬದುಕುವಂಥ ಸ್ಥಿತಿ ಎದುರಾಗಿದೆ. ಸ್ಥಳೀಯವಾಗಿರುವಂಥ ಜನಪ್ರತಿನಿಧಿಗಳಿದ್ದರೆ ಬಹುಶಃ ನೀವು ಅಲ್ಲೇ ಓಡಾಡ್ತಿರ್ತೀರಾ, ಇವರು ನನಗೆ ಓಟ್ ಹಾಕಿದಾರಪ್ಪ, ಇವ್ರಿಗೇನಾದರೂ ಮಾಡಬೇಕಪ್ಪ ಅನ್ನುವಂಥ ಮನಸ್ಸು ನಿಮಗಿರುತ್ತೆ. ಸೊ ಈ ಒಂದು ತಾರತಮ್ಯದ ಬಗ್ಗೆ ಹೇಳೋದಾದ್ರೆ ಸರ್ ನೀವು ನೋಡಿ, ಈಗ ನಾವು ಹಳ್ಳಿಗಳ ರಾಜ್ಯದಲ್ಲಿ ಬದುಕ್ತಿರುವಂಥ ಪರಿಸ್ಥಿತಿಯಲ್ಲಿ ಸುಮಾರು 30 ಜಿಲ್ಲಾ ಪಂಚಾಯಿತಿಗಳ 1085 ಸದಸ್ಯರು ಪ್ಲಸ್ 175 ತಾಲೂಕು ಪಂಚಾಯಿತಿಗಳ 3884 ಜನಪ್ರತಿನಿಧಿಗಳು. ಚುನಾವಣೆ ಆದರೆ ಸುಮಾರು 5000 ಜನಪ್ರತಿನಿಧಿಗಳು ಇದೇ ಗ್ರಾಮೀಣ ಭಾಗದಲ್ಲಿರುವಂಥ ಜನರ ಸೇವೆ ಮಾಡಲಿಕ್ಕೆ ಫೀಲ್ಡ್ಗಿಳಿಬೇಕು. ಈ ಸರ್ಕಾರದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಈಗ ನವಂಬರ್ಗೋ ಅಕ್ಟೋಬರ್ಗೋ ಯಾವಾಗ ಬೀಳ್ತೀವಿ ಯಾವಾಗ ಹೇಳ್ತೀವಿ ಅನ್ನೋದು ಗೊತ್ತಿಲ್ಲ. DK ಶಿವಕುಮಾರ್ ಸಿದ್ದರಾಮಯ್ಯ ಅನ್ನೋದು ಖಾತ್ರಿ ಇಲ್ಲ. ಇವ್ರ ಕುರ್ಚಿ ಉಳಿಸ್ಕೊಳ್ಳೋಂಥ ಬಡದಾಟದಲ್ಲಿ ಇವ್ರಿಗೆ ಬೇರೆ ಕಾಂಪಿಟೇಟರ್ಸ್ ಬೇಡ ಅನ್ನುವಂಥದ್ದು ಒಂದು. 1985 ಸುಮಾರಿನಲ್ಲಿ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಹಾಕಿ ಸಂವಿಧಾನಿಕ ಹುದ್ದೆಗಳನ್ನು ಕಿತ್ತೋಗೋದು, ದೇಶದ ಮೇಲೆ ಎಮರ್ಜೆನ್ಸಿ ತಂದಂಥವ್ರಿಗೆ ಈ ಸಣ್ಣ ಸಣ್ಣ ಹುದ್ದೆಗಳನ್ನು ಸೈಡಿಗಿಟ್ಟು ಅವ್ರು ಕೆಲಸ ಮಾಡದೇ ಇರೋ ಥರ ನಡ್ಕೊಳ್ಳೋಂಥ ದೊಡ್ಡದೇನಲ್ಲ. ಹಾಗಾಗಿ ಕಾಂಗ್ರೆಸ್ಸಿನ ಹಿತಾಸಕ್ತಿಯ ಕೊರತೆಯಿಂದಾಗಿಯೇ ಚುನಾವಣೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥದ್ದು. ಅದ್ರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಏನು 5000 ಜನಪ್ರತಿನಿಧಿಗಳು ಆಯ್ಕೆಯಾಗಿ ಜನಸೇವೆಗೆ ಹೋಗಬೇಕು, ಅಲ್ಲಿ ಅನ್ಯಾಯವಾಗ್ತಿರುವಂಥದ್ದು 5000 ಜನರಿಗೆ ಅಷ್ಟೇ ಅಲ್ಲ, 5000 ಜನರ ಮೇಲೆ ಅವಲಂಬಿತವಾಗಿರುವಂತಹ 7 ಕೋಟಿ ಜನ ಈ ಕರ್ನಾಟಕ ಪ್ರಜೆಗಳಿಗೂ ಕೂಡ ಅವರಿಂದ ಈ ಒಂದು ತಾರತಮ್ಯ ಆಗ್ತಾ ಇದೆ ಅನ್ನೋಂಥದ್ದು ಭಾಳ ಸ್ಪಷ್ಟ. ಕಾಂಗ್ರೆಸ್ ಇದಕ್ಕೆ ಹೊಣೆ. ಈ ಕೆಳ ಹಂತದ ಜನಪ್ರತಿನಿಧಿಗಳು ಅಂತ ಅನ್ಸ್ಕೊತಾರೆ ಯಾರು, ಈ TP ಮತ್ತು ZPನ ಮೆಂಬರ್ಗಳು. ಇವ್ರನ್ನ ನಾವು ಬೆಳೆಯೋಗಿ ಬಿಟ್ಟರೆ MLAಗಳ ಹಿಡಿತ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದಲೇ ಈ ಒಂದು ಎಲೆಕ್ಷನ್ ಆಗ್ತಿಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಆಗ್ತಿದೆ ಸರ್. ಸರ್, ಈಗಾಗಲೇ ಮಹಾತ್ಮ ಗಾಂಧೀಜಿ ಕಂಡ ಸ್ವರಾಜ್ಯ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯೊಂದಿಗೆ ಪಂಚಾಯತ್ ರಾಜ್ ಕಾನೂನು ಸ್ಥಾಪನೆ ಆಯಿತು, ರಚಿಸಲಾಯಿತು. ಪಂಚಾಯತ್ ರಾಜ್ ಕಾನೂನು ರಚಿಸಿದ ಉದ್ದೇಶನೇ ಕೆಳ ಹಂತದಿಂದ ವಿವಿಧ ಹಂತಗಳಲ್ಲಿ ವಿವಿಧ ಹುದ್ದೆಗಳನ್ನ, ಅಂದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಈ ರೀತಿಯಿಂದ ಒಂದು ಹಂತವಾಗಿ ಈ ಸಮಾಜದ ಅಭಿವೃದ್ಧಿಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದರು. ಆದರೆ ಈಗೇನು ಅನ್ನಿಸ್ತಾ ಇದೆ, ಯಾಕೋ ಇದು ಎಲ್ಲ ರಾಜಕೀಯ ನಾಯಕರ ಹಿತಾಸಕ್ತಿಗಾಗಿ ಆ ಪಕ್ಷ ಈ ಪಕ್ಷ ಯಾವ ಪಕ್ಷ ಹೇಳಕ್ಕೆ ನಾನು ಇಷ್ಟಪಡೋಲ್ಲ, ಎಲ್ಲ ಪಕ್ಷಗಳ ರಾಜಕೀಯ ನಾಯಕರ ಜನಪ್ರತಿನಿಧಿಗಳು ಇದರಲ್ಲಿ ರಾಜಕೀಯ ಇಚ್ಛಾಶಕ್ತಿ ಅವ್ರು ತೋರಿಸ್ತಾ ಇಲ್ಲ. ಒಂದು ವೇಳೆ ಅವರು ಸಮಾಜದ ಅಭಿವೃದ್ಧಿಯನ್ನು ಬಯಸಿದ್ದೇ ಆದರೆ ಅವ್ರು ರಾಜಕೀಯ ಇಚ್ಛಾಶಕ್ತಿ ತೋರಿಸಿ ಇದೇನು ಭಾಳ ಅಂತಂದರೆ ಏನು ಮಾಡ್ಬೋದಾಗಿತ್ತು, ರಿಸರ್ವೇಷನ್ 8 ತಿಂಗಳು ತಗೋತಾರೆ ಎಲ್ಲ ಪಕ್ಷಗಳು, ಒಬ್ಬರೇ ಅಲ್ಲ, ಎಲ್ಲ ಪಕ್ಷ ನಾಯಕರಿಗೇನ ನೇರವಾಗಿ ನಾನು ಹೇಳ್ತಾ ಇದ್ದೇನೆ. ಕ್ಷೇತ್ರ ಪುನರ್ವಿಂಗಡಣೆ ಮಾಡಲಿಕ್ಕೆ ಚುನಾವಣೆ ಆಯೋಗಕ್ಕೆ ಅಧಿಕಾರ ಕೊಡಬೇಕಿತ್ತು. ಅವ್ರು ಎಷ್ಟು ದಿವಸ ತೊಗೊಳಕ್ಕೆ ಸಾಧ್ಯ ಇದೆ ಕ್ಷೇತ್ರ ಪುನರ್ವಿಂಗಡಣೆ? ವೈಯಕ್ತಿಕವಾಗಿ ಯಾರಿಗೂ ಕೂಡ ಇಷ್ಟ ಇಲ್ಲ ಅನ್ನೋಂಥದ್ದು ಹೇಳ್ತೀರಾ? ಇಲ್ಲ. ಈಗ ನಿಮಗೂ ಕೂಡ ಅಷ್ಟೇ ZPನೋ TPನೋ ಮೆಂಬರ್ ಆಗಬೇಕು ಅನ್ನೋ ಆಸೆ ಇದೆಯಾ? ಇಲ್ಲ, ನಾವು ಆ ಥರ ಆಸೆ ಕಟ್ಕೊಂಡವರಲ್ಲ. ಗಡಿ ಭಾಗದೊಳಗಡೆ ನಮ್ಮ ಇಲ್ಲಿ ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋಂಥದ್ದು ನಮ್ಮೆಲ್ಲ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಅಷ್ಟೇ ಸುಮಾರು ವರ್ಷಗಳಾಯಿತು ಇಲ್ಲಿಯ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಚುನಾವಣೆಗಳು ಆಗ್ತಾಯಿಲ್ಲ. ಯಾಕೆ? ರಾಜಕೀಯ ಪಕ್ಷಗಳು ಏನಪ್ಪ ಗ್ರಾಮೀಣ ಪ್ರದೇಶದ ಜನರ ಅಧಿಕಾರವನ್ನು ಕಸ್ಕೊಳ್ತಾ ಇದ್ದಾರೇನೋ, ಅವ್ರ ಅಧಿಕಾರೇತರವಾಗಿ ಅವ್ರನ್ನ ಅಧಿಕಾರ ಇಲ್ದೇ ಇಡಬೇಕು, ನಮ್ಮ ಆ ಶಾಸಕರು ಜನಪ್ರತಿನಿಧಿಗಳ ಆಟ ನಡಿಬೇಕು, ಇವರೇನಾದರೂ ಚುನಾವಣೆ ಗೆದ್ದು ಬಂದರು ಅಂದರೆ ನಮ್ಮ ಹಿಡಿತದೊಳಗೆ ನಮ್ಮ ಕಂಟ್ರೋಲ್ ಒಳಗೆ ಇವರು ಇರುವುದಿಲ್ಲ ಅನ್ನುವಂಥ ಅವ್ರ ಭಾವನೆಗಳನ್ನು ಇಟ್ಕೊಂಡು ಇಲ್ಲಿವರೆಗೂ ಕೂಡ ಚುನಾವಣೆ ಆಗ್ತಾ ಇಲ್ಲ. ಓಕೆ ಸರ್, ನೀವು ನೋಡ್ದಂಗೆ ಈ ಹಳ್ಳಿಗಳಲ್ಲಿರುವಂಥ ಸಮಸ್ಯೆಗಳು ಬಹುಶಃ ನೀವು ಓಡಾಡ್ತಿರ್ತೀರಾ, ಹೇಳಿರೋದುಂಟ ಇಂತಿಂಥ ಸಮಸ್ಯೆಗಳಿದೆ, ಯಾರಿಗೆ ಹೇಳಿದ್ರು ಅದ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಾವು ಯಾರ ಹತ್ರ ಹೋಗಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿರೋದ? ಹೌದು, ಯಾಕಂದರೆ ಈಗ MLA MPಗಳು ಸಿಗಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಈಗ ಲೋಕಲ್ ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಯಾರಾದರೂ ಒಂದು ಮೆಂಬರ್ಗಳು ತಾಲೂಕು ಪಂಚಾಯತಿ ಅವರು ಯಾರಾದರೂ ಆರಿಸಿ ಬಂದ್ರೆ ಜನರಿಗೆ ಆದಷ್ಟು ಮಟ್ಟಿಗೆ ಅವ್ರ ಮನೆಗಳಿಗೆ ಅನುಕೂಲವಾಗಿ ಭೇಟಿಯಾಗಿ ಅನುಕೂಲ ಆಗ್ತಿದೆ. ರೋಡ್ ಮಾಡೋಕ್ಕಾಗಲಿ ಏನೋ ಒಂದು ಸಮಸ್ಯೆ ಇದ್ದರು. ಈಗ ಬರೀ MLA MPಗಳು ಭೇಟಿಯಾಗಿ ಬರೋ ಭಾಳ ತ್ರಾಸಾಗೈತಿ. ಅದಕ್ಕಾಗಿ ಇವರು MLA MPಗಳು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಯಾಕೆ ಮಾಡತ್ತಿಲ್ಲ ಅಂದ್ರೆ ಅವರು MLA MPಗೆ ಇಲೆಕ್ಷನ್ ಆಡೋಕೆ ಹಾಕಿದ ರೊಕ್ಕನ ತೆಗಿಯೋಕೆ ಆಗತ್ತೆ ಅವ್ರಿಗೆ. ಈಗ
ಅದಕ್ಕಾಗಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿದ್ರಂದ್ರೆ ಅವ್ರು ತಿನ್ನಕ್ಕೆ ಸಿಗೋದಿಲ್ಲ. ಆದ ಕಾರಣಕ್ಕಾಗಿ ಟಿ ಪಿ ಆಗಲಿ ಜೆಡ್ ಪಿ ಆಗಲಿ ಕಾರ್ಪೊರೇಷನ್ ಆಗಲಿ ಚುನಾವಣೆ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾಯಿಲ್ಲ. ಈಗ MLA ಅವರು ಈಗ ಯಜಮಾನ್ರ ಈಗ MLA ಏನಾದರೂ ಬೆಂಗಳೂರಿಗೆ ಹೋದ್ರು ಅಂತಂದ್ರೆ ಮತ್ತಿನ್ನೊಂದು ವಾರನೇ ಬಿಟ್ಕೊಂಡು ಬರ್ತಾರೋ 10 ದಿನಕ್ಕೆ ಬರ್ತಾರೋ ಗೊತ್ತಿಲ್ಲ. ಅದೇ ನಿಮ್ಗೊಬ್ಬ TPನೋ ZPನೋ ಮೆಂಬರ್ ಇತ್ತು ಅಂದ್ರೆ ಊರು ಬಿಟ್ಟು ಎಲ್ಲೂ ಹೋಗಲ್ಲ ಅವರು. ನೋಡಪ್ಪ ಈ ಕೆಲಸ ಆಗಿಲ್ಲ, ನೀವು ಮಾಡೋಕ್ಕಾಗುತ್ತೋ ಇಲ್ವೋ ಹಾಗೆ ಹೇಗೆ ಅಂತ ನೀವು ಹೇಳ್ಬೋದು ಜೋರಾಗಿ. ಅಥವಾ ನಿಮ್ಮ PDO ಕೂಡ ಅಷ್ಟೇ ZPನೋ TP ಮೆಂಬರ್ ಮುಖಾಂತರ ಮಾಡೋಕೆ ಹೇಳಪ್ಪ ಅಂತ ಹೇಳಿಸ್ಬೋದು. ಸೊ ಇದು ನಿಮ್ಗೆ ಸಮಸ್ಯೆ ಅನ್ನಿಸ್ತಿಲ್ವಾ? ಇದು ಅನಿಸ್ತಿದೆ. ಏನು ಮಾಡ್ಲಿಕ್ಕಾಗತ್ತೆ ಹೇಳ್ರಿ, ಮಾಡ್ಲಿಕ್ಕೆ ತಯಾರಿಲ್ಲ ಸರ್ಕಾರ. ಮುಂದೆ ದೂಡ್ತಾ ಇದೆ ಕಾರಣಗಳನ್ನು ಒಡ್ಡಿ ವಿದ್ಯಾಪೂರ್ವಕರಾಗಿ ಮುಂದೆ ದೂಡ್ತಾ ಇದ್ದಾರೆ. ಇದೇನು ಅವ್ರ ಹಿತಾಸಕ್ತಿ ಇದೆ, ಜನರ ಹಿತಾಸಕ್ತಿ ಬಗ್ಗೆ ಇಲ್ಲ ಕಾಳಜಿ ಯಾರಿಗೂ. ಈ TP ZP ಇರೋದ್ರಿಂದ ಲೋಕಲ್ ಸಮಸ್ಯೆಗಳನ್ನೆಲ್ಲ ಅವ್ರು ಅಟೆಂಡ್ ಮಾಡ್ತಿರ್ತಾರೆ, ಹಿಡ್ಕೊಂಡ್ ಬರ್ತಾರೆ. ಹೋಗಿ ಮುಂಜಾನೆ ಎದ್ದು ಕೂಡಲೇ ಅವರು ಹೊಲ ಮನೆ ಮಾಡ್ಕೊತಿರ್ತಾರೆ, ಸಿಗ್ತಾರ ಅವ್ರ. ಇವ್ರು ಹಂಗಿಲ್ಲಲ್ಲ, MLA MP ಹೊಲ ಮನೆ ಮಾಡಂಗಿಲ್ಲ. ಅವರು ಆರಾಮ್ ಇರ್ತಾರೆ. ಅವ್ರು ಬೇರೆನೇ ಇರ್ತಾವೆ ಉದ್ಯೋಗಗಳು, ಯಾರ ಕೊಡ್ತಾರೆ, ಏನಾರು ಇರ್ತದೆ, ಸರ್ಕಾರ ಮೇಂಟೈನ್ ಮಾಡ್ತಿರ್ತದೆ, ಪಗಾರ ಇರ್ತದೆ, ವಿವಿಧ ಸವಲತ್ತುಗಳು ಇರ್ತಾವೆ. ಅದಕ್ಕಾಗಿ ಅವ್ರು ಯಾರಿಗೂ ಸಿಗುದು ಅಡ್ಡಾಡ್ತಿರ್ತಾರೆ. 2021ರಲ್ಲಿ BJP ಗೌರ್ಮೆಂಟ್ ಇರುತ್ತೆ, ಆಗಲೂ ಕೂಡ ಅಷ್ಟೇ ಎಲೆಕ್ಷನ್ ಮಾಡೋದಿಲ್ಲ. 2023ರಲ್ಲಿ ಈಗೇನು ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ, ಅವರು ಕೂಡ ಅಷ್ಟೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇದ್ರ ಬಗ್ಗೆ ನೋಡೋದ್ರೆ ಏನು ಹೇಳ್ತೀರಾ ನೀವು? ಸರ್, ಯಾವುದೋ ಸರ್ಕಾರ ಬಂದಾಗ ನಾವು ನೋಡಾಕತ್ತೀವಿ, ಮೊದಲಿಂದ ಸರ್ಕಾರ ಏನಿತ್ತು, ಈಗಿನ ಸರ್ಕಾರ ಯಾವುದೇ ಥರ ಕೆಲಸ ಮಾಡ್ತಾ ಇದೆ ಅಂತ ಜನಪ್ರತಿನಿಧಿಗೆ ಎಲ್ಲ ಕಡೆಯಿಂದ ತ್ರಾಸಿದೆ ಸರ್. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಯಾವ ಥರ ಮಂದಿಗೆ ಯಾವ ಥರ ಹರಾಸ್ಮೆಂಟ್ ಆಗ್ತಾ ಇದೆ, ಎಲ್ಲ ಬೆಲೆ ತುಟ್ಟಾಗ್ತಾ ಇದೆ. ಆಮೇಲೆ ಎಲ್ಲರಿಗೆ ಫ್ರೀ ಅಂತ ಮಾಡ್ಯಾರು, ಖರೆ ಏನು ಉಪಯೋಗ ಇದೆ ಸರ್ ಹೇಳಿ? ಯಾಕಂದ್ರೆ ಪಬ್ಲಿಕ್ಗೆ ಯಾವುದೇ ಥರ ಒಂದು ಅನುಕೂಲ ಐತಿ ಅನ್ನೋಕತ್ತಾರ, ಖರೆ ಅನುಕೂಲ ಇದ್ದಾಗೆ ಇಲ್ದಂಗೆ ಇದೆ ಸರ್. ಈ ಥರ ಪ್ರಾಬ್ಲಮ್. ಈ ಸ್ಥಳೀಯ ಮಟ್ಟದ ನಾಯಕರು ಅಂದರೆ ಈ ZP TP ಮೆಂಬರ್ನ ಸ್ಥಳೀಯ ಮಟ್ಟದ ನಾಯಕರು ಅಂತ ಜನಪ್ರತಿನಿಧಿಗಳು ಅಂತ ಕರೀತಾರೆ. ಇವ್ರನ್ನ ತುಳಿಬೇಕು, ಪಕ್ಷದಲ್ಲಿ ಇವ್ರು ಬೆಳಿಬಾರ್ದು ಅನ್ನುವಂತಹದ್ದು MLA ಆಗಿರ್ಬೋದು, MP ಇವರ ಒಂದು ಉದ್ದೇಶ ಅಂತ ಅನಿಸುತ್ತೆ ನಿಮ್ಗೆ ಹೇಗೆ ಅಂತ? ಮೊದಲನೇದು ಇಲ್ಲೇ ದೊಡ್ಡ ರಾಜಕಾರಣಿಗಳು ಯಾರದಾರ, ನಾವು ನಾಯಕರು ಯಾರಾದರೂ ನಮ್ಮಿಂದ ಇವ್ರು ಮುಂದೆ ಹೋಗಬೇಕು. ಇಂಥ ಇಲ್ಲೇ ರಾಜಕೀಯ ನಡೀತಿದೆ, JDS ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಿರ್ಬೋದು, ಇದು ನಡೀತಿದೆ. ಮೊದಲನೇದು ಇವರು ಕನ್ನಡಿಗರನ್ನ ತುಳಿಯುವಂತನೂ ಕೆಲಸ ಮಾಡ್ತಾರೆ. ಇವರು ರಾಜಕಾರಣಿಯಿಂದನೂ ಲೋಟಿಂಗ್ ಮಾಡುವಂತನ ರಾಜಕಾರಣಿಯಿಂದನ, ಕಳ್ಳರದಾರ ಅಂದ್ರೂ ರಾಜಕಾರಣಿಯಿಂದನ. ಇವರು ಎಲ್ಲ ಮಾಡಾರ ಅವರ. ಇದು ಎಲ್ಲ ಏನು ಬೆಳಗಾವಿ ಜಿಲ್ಲೆ ಹಾಳು ಮಾಡುತ್ತಿರುವಂಥ ಇಲ್ಲಿಂದನೂ ಇವರಿಂದನೂ ಹಾಳಾಗ್ತಿದೆ. ಮೊದಲನೇದು ಗಡಿ ಭಾಗದ ಬೆಳಗಾವಿ ಏನು ಅಭಿವೃದ್ಧಿ ಆಗಬೇಕಾಗೈತಿ ಅದನ್ನು ಮೊದಲು ಮಾಡಿ ಅನ್ನಿ. ಇದು ಚುನಾವಣೆ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇವರು ಈಗ ನಮ್ಮಿಂದ ಮಾತು ಕೇಳೋದಿಲ್ಲ ಅನ್ನೋಂಥ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬಾರ್ದು. ಇವ್ರ ಕತೆ BJP ಆಗಲಿ, ಕಾಂಗ್ರೆಸ್ ಆಗಲಿ, ನಮ್ಮಿಂದ ಮಾತು ಯಾರು ಕೇಳೋದಿಲ್ಲ ಅನ್ನೋದು ZP ಆಗೋದು, ಇದು TP ಆಗಿರ್ಬೋದು, ಇಂಥವ್ರನ್ನ ಅವರು ಗೆಲ್ಲಿಸ್ಕೊಂಡು ಬರ್ಬೇಕಾದ್ರೆ ನಮ್ಮಿಂದ ಮಾತು ಕೇಳಾರಿದ್ರೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ. ಈ ವರ್ಷ ಆಗುತ್ತೆ ಎಲೆಕ್ಷನ್ ಅಂತ ಅನಿಸುತ್ತಾ, ಅಥವಾ ಈ ವರ್ಷನೂ ಆಗಲ್ಲ ಅಂತ ಒಂದು ಭಾವನೆ? ನೋಡಿ, ಈಗ ತಾವು ಮಾತುಗಳನ್ನು ಕೇಳಿದ್ರಿ. ಎಲ್ಲದು ಕೆಳಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಪ್ರತಿನಿಧಿಸುವಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಪಂಚಾಯತ್ TP ZP ವ್ಯವಸ್ಥೆ. ಇವತ್ತು ಈಗ ರಾಜಕೀಯ ಪಕ್ಷಗಳ ನೇತಾರರ ಮಾತುಗಳನ್ನು ತಾವು ಕೇಳಿದ್ರಿ. ಗ್ರಾಮೀಣ ಪ್ರದೇಶದಲ್ಲಿ ದಯಮಾಡಿ ನಾನು ಹೇಳ್ತೇನೆ ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸಬೇಕು ಮತ್ತು ಹಳ್ಳಿಯನ್ನು ಒಡಿಬಾರ್ದು ಅಂತ ಆದರೆ ಈ ರಾಜಕೀಯ ಪಕ್ಷಗಳ ಪ್ರತಿನಿಧಿತ್ವ ಇರಬಾರ್ದು. ಇಲ್ಲಿ ಪಂಚಾಯತ TP ZP ಒಳಗಡೆ ರಾಜಕೀಯ ಪಕ್ಷಗಳ ಪ್ರತಿನಿಧಿತ್ವ ಇರಬಾರ್ದು. ಈ ರಾಜಕೀಯ ಪಕ್ಷಗಳ ಪ್ರತಿನಿಧಿತ್ವ ಇದ್ದರೆ ಹಳ್ಳಿಯನ್ನು ಒಡಿತಾರೆ, ವಿಷ ಹಾಕ್ತಾರೆ. ವಿಷ ಬೀಜ ಬಿಟ್ಟು ಅಂಥದ್ದು ಜಗಳ ಆಗುವಂಥದ್ದು, ದ್ವೇಷ ಆಗುವಂಥದ್ದು ಆಗ್ತದೆ. ನೋಡಿ, ನೀವು ಈಗಾಗಲೇ ವಿಧಾನಸಭೆ ಅಥವಾ ಲೋಕಸಭೆಯ ಉನ್ನತ ನಾಯಕರು ನೋಡಿದ್ರೆ ಅವರು ಬೆಳಿಗ್ಗೆ ಸಾಯಂಕಾಲ ಜನರ ಮುಂದೆ ಜಗಳ ಆಡ್ತಾರೆ, ಸಾಯಂಕಾಲ ಒಂದೇ ಟೇಬಲ್ನಲ್ಲಿ ಕೂತ್ಕೊಂಡು ನೆಕ್ತಾರೆ. ತಿಳಿತಲ್ಲ, ಅವರು ಆ ದೊಡ್ಡ ಲೀಡರ್ಗಳು, ಇವ್ರದ್ದು ಹೈಕಮಾಂಡರ್ಸ್ಗಳು ಅನ್ನೋಂಥದ್ದು. ಮತ್ತು ಈ ರಾಜಕೀಯ ಪಕ್ಷಗಳ ವ್ಯವಸ್ಥೆಗೆ ಹೇಳಬೇಕು ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿದ್ದಂಥವ್ರು ಈ ರಾಜಕೀಯ ಪಕ್ಷದವರು. ಯಾಕೆ ಅಂತಂದರೆ, ಓಟ್ ತೆಗೆದುಕೊಳ್ಳಲಿಕ್ಕೆ ಮಾತ್ರ ಕೆಳಮಟ್ಟದ ಕಾರ್ಯಕರ್ತ ಅಥವಾ ವೋಟರ್ ಬೇಕು, ಮತದಾರ ಬೇಕು. ನಿರ್ಣಯ ಸಮಸ್ಯೆ ಬಗೆಹರಿಸಬೇಕು ಅಂತಂದರೆ ಇವರು ಹೈಕಮಾಂಡ್ ಬೇಕು. ಇದೊಂದು ದೊಡ್ಡ ರೋಗ ರಾಜಕೀಯ ಪಕ್ಷಗಳಿಗೆ. ಆದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸಬೇಕು, ರೈತ ಉಳಿಬೇಕು. ಇದು ಏನಾಗಿದೆ, ರೈತನ ಹಕ್ಕಿದು ಕೆಳಮಟ್ಟದಲ್ಲಿ ಅಂತಂದರೆ ರಾಜಕೀಯ ಪಕ್ಷಗಳನ್ನು ಚುನಾವಣಾ ಆಯೋಗ TP ZP ಮತ್ತು ಪಂಚಾಯತಕ್ಕೆ ನಿಷೇಧ ಮಾಡಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ ಇದೆ. ಈ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಅಂತ ಬಂದರೆ ಅಭಿವೃದ್ಧಿ ಆಗಿದೆಯಾ, ಅಥವಾ ಅಭಿವೃದ್ಧಿ ಹಂತದಲ್ಲಿದೆಯಾ, ಅಥವಾ ಅಭಿವೃದ್ಧಿನೇ ಆಗಿಲ್ವಾ? ಗ್ರಾಮೀಣಾಭಿವೃದ್ಧಿ ಮಾಡಬೇಕು ಅಂತಲೇ ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು ಮತ್ತು ಜಿಲ್ಲಾ ಪಂಚಾಯತ್ಗಳನ್ನು
ಸೃಷ್ಟಿ ಮಾಡಿದ್ದು ಮತ್ತು ರಚನೆ ಮಾಡಿರುವಂಥದ್ದು. ಯಾವ ರೀತಿ ಗ್ರಾಮೀಣ ಭಾಗದಲ್ಲಿ ಪಂಚಾಯತಿ ಇದೆಯೋ, ಒಂದು 3-4 ಹಳ್ಳಿಗಳಿಗೆ ಪಂಚಾಯತಿ ಇದೆಯೋ, ಆ 3-4 ಪಂಚಾಯತಿಗಳನ್ನು ಸೇರಿಸಿ ಒಂದು ತಾಲೂಕು ಪಂಚಾಯತಿ ಮಾಡಿ ಅದೇ ರೀತಿ ಜಿಲ್ಲಾ ಪಂಚಾಯತಿಯನ್ನು ಮಾಡ್ತದೆ. ತಾಲೂಕು ಪಂಚಾಯತಿ ಏನು ಮಾಡ್ತದೆ ಅಂದರೆ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ನಡುವೆ ಕೊಂಡಿಯಾಗಿ ಕೆಲಸ ಮಾಡುವಂಥ ಕಾರ್ಯ ಮಾಡ್ತದೆ. ಅಲ್ಲಿ ಈಗ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಎಷ್ಟೋ ಅನುದಾನ ಬಂದು ಗ್ರಾಮ ಪಂಚಾಯತಿ ಜೊತೆಗೆ ಹೆಚ್ಚುವರಿಯಾಗಿ ತಾಲೂಕು ಪಂಚಾಯತಿ ನಿಧಿಯನ್ನು ಮತ್ತು ಹೆಚ್ಚುವರಿಯಾಗಿ ಜಿಲ್ಲಾ ಪಂಚಾಯತಿ ನಿಧಿಯನ್ನು ಬಳಕೆ ಮಾಡಿಕೊಂಡು ಗ್ರಾಮೀಣ ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ಸಹಕಾರಿಯಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಒಂದು ನಿರಾಸಕ್ತಿಯಿಂದ ಈ ಒಂದು ಚುನಾವಣೆಗಳು ಹಿಂದುಳಿತದೆ ಅಂತೇಳಿ ಹೇಳ್ಬೋದು. ಸರ್, ಈಗ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ನಿಮ್ಮ ಪಕ್ಷದವ್ರಿಗೆ ಇಚ್ಛಾಶಕ್ತಿನೇ ಇಲ್ಲ ಎಲೆಕ್ಷನ್ ಮಾಡೋದು ಅಂತ. ನೀವೇನು ಹೇಳ್ತೀರಾ? ಈ ವರ್ಷ ನೀವು ಮಾಡ್ತೀರಾ ಹೇಗೆ ಅಂತ? ಈ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ಮೊದಲ 3 ಟೈರ್ ಸಿಸ್ಟಮನ್ನು ಕಂಡು ಹಿಡಿದವ್ರು ದಿವಂಗತ ರಾಜೀವ್ ಗಾಂಧಿ ಅವರು. ಒಂದು ಗ್ರಾಮ ಪಂಚಾಯತಿ, ಒಂದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಯಾಕಂದ್ರೆ ಇದು ಕೆಳಮಟ್ಟದ ಎಲ್ಲ ಗ್ರಾಮೀಣ ಮಟ್ಟದಲ್ಲೇ ಇದು ಸುಧಾರಣೆ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿನ ಅದನ್ನು ಹುಟ್ಟು ಹಾಕಿದವ್ರು. ಈ ವರ್ಷ ನೀವು ಎಲೆಕ್ಷನ್ ಮಾಡ್ತೀರಾ ಅಥವಾ ಮಾಡ್ತೀವಿ ಅನ್ನೋ? 100% ನಾವು ಈ ಸಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾಡ್ತೀವಿ. ಯಾಕಂದ್ರೆ 2010 ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೀನಿ. ಆಗ BJP ಸರ್ಕಾರ ಇತ್ತು. ಅವ್ರಿಗೆ ಆಗ ಇಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ನಾವು ಮತ್ತೆ ಬಂದು 16 ಮತ್ತೆ ನಾವು ಇಲೆಕ್ಷನ್ ಮಾಡಿ ಮತ್ತೆ ಮುಂದೆ 5 ವರ್ಷ ಅವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ನಮ್ಮ ಸರ್ಕಾರ ಈಗ ರೀಸೆಂಟಾಗಿ ನೀವು KPCC ಆಫೀಸಲ್ಲಿ ಏನೋ ಒಂದು ಮೀಟಿಂಗ್ ಮಾಡಿದ್ರಂತೆ. DK ಶಿವಕುಮಾರ್ ಎಲೆಕ್ಷನ್ಗೆಲ್ಲ ರೆಡಿ ಆಗಿ ಅಂದ್ರಂತೆ, ಡಿಸೆಂಬರ್ ಅಂತ್ಯದೊಳಗೆ ಎಲೆಕ್ಷನ್ ಮಾಡ್ತೀವಿ ಅಂದ್ರಂತೆ. ಅದು ನಿಜಾನಂತ? ಹೌದು, 100% ಇದನ್ನು ತಜ್ಞರ ಚರ್ಚೆ ಮಾಡಿ ಇದನ್ನು ನಿರ್ಣಯ ತೊಗೊಂಡಾರ ಜನವರಿ ಒಳಗೆ ಆಗ್ಬೋದು. ಕೊನೆಯದಾಗಿ ಜನಕ್ಕೆ ಏನು ಹೇಳ್ತೀರಿ ಸರ್ ನೀವು? ಯಾಕಂದರೆ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು ಯಾವಾಗ ಎಲೆಕ್ಷನ್ ಅಂತ ಕೇಳ್ತಿದ್ರು. ಜನಕ್ಕೆ ಏನು ಹೇಳ್ತೀರಾ ಅಂತ? ಸರ್, ಎಲೆಕ್ಷನ್ ಶೀಘ್ರದಲ್ಲಿ ಮಾಡೋ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ವಿಷಯವನ್ನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಗಾಂಧೀಜಿಯವರು ಕಂಡಂಥ ಕನಸನ್ನು ನನಸು ಮಾಡುವಂಥ ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ. ಯಾಕಂದರೆ 1959 ಗ್ರಾಮ ಸ್ವರಾಜ್ಯ ಸನ್ಮಾನ್ಯ ನೆಹರು ಅವರು ಮಾಡಿದರು. 1993 ನರಸಿಂಹರಾವ್ ಅವರು ಮಾಡಿದರು. ಈಗ BJP ನಾಯಕರು ಹೇಳ್ತಾ ಇದ್ರು, ಈಗ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂದರೆ ಸಿದ್ದರಾಮಯ್ಯ ಇರ್ತಾರೋ ಏನು DK ಅವರು ಆಗ್ತಾರೋ ಅನ್ನೋದು ವಿಚಾರ ಹೇಳ್ತಾ ಇದ್ರು. ಮೊದಲು ಅವ್ರ ಪಕ್ಷದಲ್ಲಿ ಏನು ಗೊಂದಲ ಆಗಿದೆ ಅದನ್ನು ಸರಿಪಡಿಸ್ಕೋಬೇಕು ಅವರು. ಈಗ ಅಲ್ಲ ಇರಲಿ, CM ಯಾರಾದರೂ ಆಗಲಿ, CM ಯಾರಾದರೂ ಆಗಲಿ, ಈಗ ಸರ್ ಈಗ ಅವರು ಇರಲಿ ಸರ್ ಮಾತಾಡಿರಂತೆ. ಈಗ ಅವ್ರು ಹೇಳ್ತಾ ಇರೋದೇನು ಗೊತ್ತಾ? KPCC ಪ್ರೆಸಿಡೆಂಟ್ ಹೇಳಿದಾರಂತೆ, ಈ ವರ್ಷದಲ್ಲಿ ಎಲೆಕ್ಷನ್ ಮಾಡಬೇಕು, ನೀವೆಲ್ಲ ತಯಾರಾಗಿರಿ, ಡಿಸೆಂಬರ್ ಅಂತ್ಯದೊಳಗೆ ಎಲೆಕ್ಷನ್ ಮುಗಿಸೋಣ ಅಂತ ಹೇಳಿದಾರಂತೆ. ನೀವು ಅನ್ಕೊಂಡಿದ್ರೆ ಈಗ ಮುಗಿಸ್ತೀರಿ ಅಂತ? ಇಲ್ಲ, ಈಗ ಭಾರತ ಸರ್ಕಾರ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಒಂದು ಇರ್ತಕ್ಕಂಥ ಪ್ರಜಾಪ್ರಭುತ್ವ ಇಲ್ಲಿ ನಮ್ಮಲ್ಲಿ. ಈಗ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಈಗ ಏನು ಸರ್ಕಾರ ಮಾಡ್ತೈತಿ ಅದನ್ನು DC, AC ಮತ್ತು ತಹಸೀಲ್ದಾರ್ ಯಾವ ಹಂತದಲ್ಲಿ ನಾವು ಕೆಳಗೆ ಆ್ಯಕ್ಷನ್ ಮಾಡ್ತೀವೋ ಆ ರೀತಿ ಇಲ್ಲಿ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ನಗರದೊಳಗೆ ಬಂದರೆ ನಗರಸಭೆ, ಈ ರೀತಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಯಾಕಂದರೆ ಅಧಿಕಾರಿ ವಿಕೇಂದ್ರೀಕರಣ ಆದ್ರೆ ಸ್ಥಳೀಯರು ನಾಯಕರು ಅಲ್ಲೆಲ್ಲೇ ಸಿಗ್ತಾರೆ ಅಧಿಕಾರ. ಸರ್, ಈಗ ಇವ್ರು ಹೇಳ್ತಾ ಇರೋದೇನು ಗೊತ್ತಾ? ಈಗ ಡಿಸೆಂಬರ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ತಿದ್ರೆ ಗೌರ್ಮೆಂಟ್ಗೆ ನೀವೇನು ಹೇಳ್ತೀರಾ? ಈಗ ಅವ್ರು ಹೇಳಕ್ಕೈತಿ 2 ವರ್ಷ ಆತು. ಈಗ 2 ವರ್ಷದಿಂದ ಇದನ್ನ ಹೇಳ್ತಾ ಇದ್ದಾರೆ. ಮೊದಲು ಅವ್ರ ಕುರ್ಚಿಗಳು ಭದ್ರ ಮಾಡ್ಕೊಳ್ಳಿ. ಯಾಕಂದರೆ ನೋಡ್ತಾ ಇದ್ದೀವಿ ನಾವು ಈಗ ನಿಮ್ಮವ್ರು ಹೇಳ್ತಿದ್ದಾರೆ ಸರ್, ಈಗ 2 ವರ್ಷದಿಂದ ಹೇಳ್ತಿದ್ದಾರೆ ಮೊದಲು ಅವ್ರ ಕುರ್ಚಿಗಳು ಭದ್ರ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಿದ್ದಾರೆ. ಚಿಕ್ಕದಾಗಿ ಹೇಳಿ. ಇಲ್ಲ, ಚುನಾವಣೆ ಆಗೋದಂತೆ ವಿರಳ ಅವರು. ಯಾಕಂತಂದ್ರೆ ಇವರು ಒಂದು ಆಧಾರವಾಗಿ ಆಗಿರಬೇಕು. ಏನಂತಂದ್ರೆ ರಿಸರ್ವೇಶನ್ ಅನ್ನೇ ಫೈನಲ್ ಮಾಡಲ್ಲಂತ ಈ ಸರ್ಕಾರ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ತಮ್ಮ ಚುನಾವಣೆಗಳು ಬರ್ತಾವಂತಕ್ಕಂಥ ಭಯದೊಳಗಡೆ ಅವರು ಇರೋದ್ರಿಂದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡುವಂತ ಗಡ್ಸ್ದೊಳಗಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲ. ಓಕೆ, ಕೇಳಿದ್ರಲ್ಲ, ಇದು ಇವತ್ತಿನ ಪಂಚಾಯತ್ ಫೈಟ್. 3 ಪಕ್ಷದವರು ಕೂಡ ಹೇಳ್ತಾ ಇರುವಂತದ್ದು ಒಂದೇ, ಆದಷ್ಟು ಬೇಗ ಆದರೆ ಬೆಟರ್ ಇದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಕೂಡ ಹೇಳ್ತಿದ್ದಾರೆ. ಈ ವರ್ಷದ ಅಂತ್ಯದೊಳಗಡೆ ನಾವು ಎಲೆಕ್ಷನ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಗ್ರಾಮೀಣ ಭಾಗದ ಅಭಿವೃದ್ಧಿಯನ್ನು ಉದ್ದೇಶವಾಗಿಟ್ಕೊಂಡು ಈ ವರ್ಷ ಎಲೆಕ್ಷನ್ ಆದರೆ ಬೆಟರ್ ಅನ್ನುವಂಥ ಒಂದು ಮಾತನ್ನು ಕೂಡ ಅಷ್ಟೇ ಬೆಳಗಾವಿಯ ಜನ ಹೇಳ್ತಾ ಇರುವಂಥದ್ದು. ಇದು ಇವತ್ತಿನ ಕಾರ್ಯಕ್ರಮ. ನಾಳೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.